ನಮಸ್ಕಾರ ಗೆಳೆಯರೆ, ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ದೊಡ್ಡ ಕಣಗಾಲು ಗ್ರಾಮದ ಹೊಯ್ಸಳರ ಕಾಲದ ದೇವಸ್ಥಾನಗಳ ಸೀರೀಸನ್ನು ಮಾಡ್ತಾ ಇದ್ದೀನಿ. ಈ ಊರಲ್ಲಿ ಹಿಂದಿನ 3 ವಿಡಿಯೋಗಳಲ್ಲಿ ಇದೇ ಗ್ರಾಮದ ಚೆನ್ನಕೇಶ್ವರ ದೇವಸ್ಥಾನ, ಕಾಳಹಸ್ತೇಶ್ವರ ದೇವಸ್ಥಾನ ಮತ್ತು ಕಲ್ಲೇಶ್ವರ ಮಲ್ಲೇಶ್ವರ ಅನ್ನೋ ಒಂದು ದೇವಸ್ಥಾನವನ್ನು ನೀವು ನೋಡಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ಇದೇ ಊರಿನಲ್ಲಿರುವಂತಹ ಇನ್ನೊಂದು ದೇವಸ್ಥಾನ, ಹೊಯ್ಸಳರ ಕಾಲದ ದೇವಸ್ಥಾನ ರಾಮೇಶ್ವರ ದೇವಸ್ಥಾನ, ಇದರ ಪರಿಚಯವನ್ನು ಮಾಡಿಕೊಡ್ಬೇಕು ಅಂತ ಬಂದಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡೋಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯ ತಿಳಿಸಿ, ಎಲ್ಲರ ಜೊತೆ ಹಂಚಿ. ನೋಡಿ, ಇಂದಿನ ಒಂದು ವಿಡಿಯೋದಲ್ಲಿ ತೋರಿಸಿದ ಕಲ್ಲೇಶ್ವರ ಮಲ್ಲೇಶ್ವರ ದೇವಸ್ಥಾನ ಆ ಪೊದೆಗಳಲ್ಲೇ ಅಂತ ಇರೋದು. ಇದು ಹಿಂಭಾಗಕ್ಕೆ ನಮಗೆ ಪೂರ್ತಿ ಪೊದೆಗಳು ತುಂಬಿಕೊಂಡಿದೆ. ಹಾಗೆ ಒಂದು 200 ಮೀಟ್ರ್ ಈ ಕಡೆಗೆ ಬರ್ತಾ ಇದ್ದಾಗೆ ನಮಗೆ ಇಲ್ಲಿನ ಒಂದು ಹೊಲದಲ್ಲಿ ಈ ಒಂದು ದೇವಸ್ಥಾನ ನಮಗೆ ಕಾಣಿಸುತ್ತೆ. ಇದು ರಾಮೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ. ಸೊ ಅದರಿಂದ ಈ ದೇವಸ್ಥಾನ ಹೇಗಿದೆ ನೋಡೋಣ ಒಳಗಡೆ. ಇದಕ್ಕೂ ಕೂಡ ಬಾಗಿಲು ಇಲ್ಲ, ಇದು ಕೂಡ ತುಂಬ ಪಾಳು ಬಿದ್ದಿರೋ ಅಂಥ ಒಂದು ಸ್ಥಿತಿನಲ್ಲಿದೆ. ಮೇಲ್ಭಾಗದಲ್ಲಿ ಮರ ಬೆಳ್ಕೊಂಡಿದೆ, ತುಂಬ ದುಸ್ಥಿತಿನಲ್ಲಿದೆ. ಈ ದೇವಸ್ಥಾನದ ಒಳಭಾಗ ಹೇಗಿದೆ ನೋಡೋಣ, ಆಮೇಲೆ ಹೊರಭಾಗ ಒಂದು ಸುತ್ತಾಕೊಂಡು ಬರೋಣ. ನೋಡಿ, ಇದು ದೇವಸ್ಥಾನಕ್ಕೆ ಯಾವುದೇ ತರಹದ ಬಾಗಿಲು ಇಲ್ಲ, ರಕ್ಷಣೆ ಕೂಡ ಇಲ್ಲ ಅಂತ ಸ್ಥಿತಿನಲ್ಲಿ ಇರುವಂತಹ ಒಂದು ದೇವಸ್ಥಾನ ದೊಡ್ಡ ಕಣಗಾಲು ಗ್ರಾಮದ ಈ ದೇವಸ್ಥಾನ. ಈ ದೇವಸ್ಥಾನದ ಒಳಭಾಗ ನೋಡಿ, 4 ಕಂಬಗಳು ನಮಗೆ ಇಲ್ಲಿ ಕಾಣುತ್ತೆ. ಇದು ನವರಂಗ ಅಂತ ಕರಿತೀವಿ ನಾವು. ಯಾವುದೇ ಪ್ರಾಚೀನ ದೇವಸ್ಥಾನದಲ್ಲಿ ಈ ರೀತಿಯ ಕಂಬಗಳು, 4 ಕಂಬಗಳಿದ್ದರೆ ಅಲ್ಲಿ 9 ಅಂಕಣಗಳು ನಮಗೆ ಕ್ರಿಯೇಟ್ ಆಗಿರುತ್ತೆ. ಅದಕ್ಕೋಸ್ಕರ ಇದನ್ನು ನವರಂಗ ಅಂತ ಕರಿತೀವಿ. ನೋಡಿ, ದೇವಸ್ಥಾನದ ಒಳಭಾಗಕ್ಕೆ ಬಂದಿದ್ದೀನಿ. ನೋಡಿ, ಇದು ಒಳಭಾಗ. ಇಲ್ಲೂ ಕೂಡ ಬಾವಲಿಗಳಿದ್ದಾವೆ. ನೋಡಿ, ಈ ಭಾಗದಲ್ಲಿ ಒಂದು ಗುಡಿ ಇರಬೇಕಿತ್ತು, ಅಥವಾ ಈ ಭಾಗದಲ್ಲಿ ಒಂದು ಗರ್ಭಗುಡಿ ಇರಬೇಕಿತ್ತು. ಅದು ಇವತ್ತು ಕಾಣಿಸ್ತಿಲ್ಲ. ಬಹುಶಃ ಇದು ಕೂಡ ದ್ವಿಕುಟ ಶೈಲಿಯ ಒಂದು ದೇವಸ್ಥಾನ ಇರಬಹುದು. ಅಂದರೆ 2 ಗರ್ಭಗುಡಿಗಳಿರುವಂತಹ ಒಂದು ದೇವಸ್ಥಾನ. ಈ ಭಾಗದಲ್ಲಿ ಕೂಡ ಒಂದು ದೇವರು ಇರುವಂತಹ ಒಂದು ಗುಡಿ ಈ ರೀತಿ ಇದೆ. ಬಹುಶಃ ಇಲ್ಲಿ ಕಾಲಭೈರವ ಅಥವಾ ಮಹಿಷಾಸುರ ಮರ್ದಿನಿಯರ ಶಿಲ್ಪಗಳಿರುವಂಥ ಒಂದು ಸಾಧ್ಯತೆ ಇದೆ. ನೋಡಿ, ಮುಖ್ಯ ಗರ್ಭಗುಡಿನಲ್ಲಿ ದೇವರು ಯಾವ ಥರ ಇದೆ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ದೇವರಿಗೆ ಅಭಿಮುಖವಾಗಿ ನಂದಿ ಮೂರ್ತಿಯನ್ನು ಇಲ್ಲಿ ಇಟ್ಟಿದ್ದಾರೆ. ತುಂಬ ಸುಂದರವಾಗಿರುವಂಥ ನಂದಿ ಮೂರ್ತಿ. ಇದರ ನೇರಕ್ಕೆ ನಮಗೆ ಒಳಭಾಗದಲ್ಲಿ ಶಿವಲಿಂಗ ಕಾಣುತ್ತೆ. ನೀವು ನೋಡ್ತಾ ಇದ್ದೀರಾ, ಶಿವಲಿಂಗ ಸುಮಾರು 4 ಅಡಿ ಎತ್ತರ ಇರುವಂತಹ ಶಿವಲಿಂಗ. ಶಿವಲಿಂಗ ನಮಗೆ ದೂರಕ್ಕೆ ಒಂದೇ ವಿಗ್ರಹ ಥರ ಕಾಣಿಸಿದ್ರು ಅದರಲ್ಲಿ 3 ಭಾಗ ಇರುತ್ತೆ. ಬ್ರಹ್ಮ, ವಿಷ್ಣು, ಮಹೇಶ್ವರರ ಸಂಗಮ ಈ ಒಂದು ಲಿಂಗದಲ್ಲಿ ಇದೆ ಅಂತ ಹೇಳ್ತಾರೆ. ಕೆಳಭಾಗ, ಮಧ್ಯಭಾಗ ಮತ್ತು ಮೇಲ್ಭಾಗದಲ್ಲಿರುವಂತಹ ಲಿಂಗ. ಸೊ ಅದರಿಂದ ಇದು ತ್ರಿಮೂರ್ತಿಗಳ ಒಂದು ಸಂಗಮ ಅಂತ ನಮಗೆ ಗೊತ್ತಾಗುತ್ತೆ. ಅದು 3 ಭಾಗ ಇರುತ್ತೆ. ನೋಡಿ, ಲಿಂಗದ ಮಧ್ಯಭಾಗದಲ್ಲಿ ಬ್ರಹ್ಮಸೂತ್ರದ ಒಂದು ರಚನೆ ಕೂಡ ನಮಗೆ ಕಾಣಿಸುತ್ತೆ. ಸ್ನೇಹಿತರೆ, ಇದು ಗರ್ಭಗುಡಿಯ ಭಾಗ. ನೋಡಿ, ದೇವಸ್ಥಾನದ ಒಳಗಡೆ ಎಲ್ಲ ಮಣ್ಣು ತುಂಬಿಕೊಂಡಿದೆ. ಮತ್ತು ಇಲ್ಲಿ ಮಳೆ ಬಂದರೆ ಅಂತೂ ನೀರು ಒಳಗಡೆ ಖಂಡಿತ ನೀರು ತುಂಬಿಕೊಳ್ಳುತ್ತೆ, ಕೆಸರಾಗುತ್ತೆ, ಅಷ್ಟು ದುಸ್ಥಿತಿನಲ್ಲಿದೆ. ಆದರೂ ಕೂಡ ಇಲ್ಲಿ ಬಂದು ಕನಿಷ್ಠ ಹೂವುಗಳಾದರೂ ಇಟ್ಟು ಪೂಜೆ ಮಾಡಿ ಹೋಗಿದ್ದಾರೆ. ಅಷ್ಟಕ್ಕಾದರೂ ನಾವು ಸಮಾಧಾನ ಪಡಬೇಕಾಗಿದೆ. ದೇವಸ್ಥಾನದಲ್ಲಿ ದೇವರನ್ನು ಹಾಗೆ ಬಿಡಬಾರ್ದು ಅಂತ ಈ ಊರಿನವರು ಈ ರೀತಿಯಾಗಾದರೂ ಪೂಜೆ ಮಾಡ್ತಾ ಇದ್ದಾರೆ. ನೋಡಿ, ಇಷ್ಟು ದೇವಸ್ಥಾನದ ಒಳಭಾಗ. ಹೊರಭಾಗ ಹೇಗಿದೆ ನೋಡೋಣ ಬನ್ನಿ. ನೋಡಿ, ದೇವಸ್ಥಾನದ ಹೊರಭಾಗವನ್ನು ನೋಡೋಣ ಯಾವ ಥರ ಇದೆ ಅಂತ. ನೋಡಿ, ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಶಾಸನವನ್ನು ಕೂಡ ಇಟ್ಟಿದ್ದಾರೆ. ಬಹುಶಃ ಇದು ಹೊಯ್ಸಳರೋತ್ತರ ಕಾಲದ ಒಂದು ಶಾಸನ ಅಂತ ಇದನ್ನು ಲಿಪಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇದರಲ್ಲಿರುವಂತಹ ಮಾಹಿತಿ ಏನು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಯಾಕಂದರೆ ಇದನ್ನು ಎಫಿಗ್ರಾಫಿಯ ಕರ್ನಾಟಕ ಸಂಪುಟಗಳಲ್ಲಿ ನೋಡಿದ್ರೆ ನಮಗೆ ಇದರಲ್ಲಿ ಏನು ಮಾಹಿತಿ ಇದೆ, ಯಾರ ಕಾಲದ್ದು ಅಂತ ನಮಗೆ ಗೊತ್ತಾಗುತ್ತೆ. ನೋಡಿ, ಇದು ದೇವಸ್ಥಾನದ ಹೊರಭಾಗದ ಗೋಡೆಗಳು. ಒಳಭಾಗದಲ್ಲಿರುವಂತಹ ಕಲ್ಲುಗಳು ಮಾತ್ರ ಉಳ್ಕೊಂಡಿದೆ ಈ ಭಾಗದಲ್ಲಿ. ನೋಡಿ, ಈ ಭಾಗದಲ್ಲಿ ನಿಮಗೆ ನೋಡಿ ಸ್ಪಷ್ಟವಾಗಿ ಕಾಣುತ್ತೆ ಒಳಭಾಗದ ಕಲ್ಲುಗಳು. ನೋಡಿ, ಇದು ಹೊರಭಾಗದ ಕಲ್ಲುಗಳು. ಮಧ್ಯದಲ್ಲಿ ಮಣ್ಣನ್ನು ತುಂಬುತ್ತಾ ಇದ್ರು. ಯಾಕಂದರೆ ದೇವಸ್ಥಾನದ ಒಳಭಾಗ ಯಾವಾಗಲೂ ತಂಪಾಗಿರಲಿ ಅಂತ ಮಣ್ಣನ್ನು ತುಂಬುತ್ತಾ ಇದ್ರು. ಅದು ನಮಗೆ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಇಲ್ಲಿ ಯಾವುದೋ ಕಾಲದಲ್ಲಿ ದೊಡ್ಡ ಮರ ಬೆಳ್ಕೊಂಡಿತ್ತು ಅನಿಸುತ್ತೆ. ಇವತ್ತು ಅದು ಒಣಗೋಗಿದೆ. ಆದರೂ ದೇವಸ್ಥಾನದ ಮೇಲ್ಗಡೆ ಎಲ್ಲ ಬೇರೆ ಬೇರೆ ಥರದ ಮರಗಳು ಬೆಳ್ಕೊಂಡಿದ್ದಾವೆ. ಸೊ ಈ ಭಾಗದಲ್ಲಿ ನೋಡೋಣ ಯಾವ ಥರ ಇದೆ ಅಂತ. ನೋಡಿ, ಈ ಭಾಗದಲ್ಲಿ ಹೊರಗಡೆ ಗೋಡೆ
ಸ್ವಲ್ಪ ಭದ್ರವಾಗಿದೆ. ಅದು ಮೇಲೆ ಇರುವಂಥ ಕಲ್ಲುಗಳು ಬಿದ್ದೋಗಿದ್ದಾವೆ. ನೋಡಿ ಹಿಂಭಾಗದಲ್ಲಿ ಗರ್ಭಗುಡಿ ಇರುವಂಥ ಒಂದು ಭಾಗ, ಅದ್ರ ಮೇಲ್ಗಡೆ ಬೃಹತ್ತಾಗಿರುವಂಥ ಒಂದು ಮರ ಬೆಳ್ಕೊಂಬಿಟ್ಟಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಈ ಒಂದು ದೇವಸ್ಥಾನವನ್ನೇ ಬೀಳಿಸೋಷ್ಟು ಸ್ಟ್ರಾಂಗಾಗಿ ಈ ಮರ ಬೇರುಗಳನ್ನು ಬಿಟ್ಟಿರುತ್ತೆ. ಇಂಥ ಮರಗಳು ಬೆಳೆಯೋದ್ರಿಂದನೇ ಎಷ್ಟೋ ದೇವಸ್ಥಾನಗಳು ಪೂರ್ತಿಯಾಗಿ ನೆಲ ಕಚ್ಚಿಬಿಟ್ಟಿದ್ದಾವೆ, ಪೂರ್ತಿ ಬಿದ್ದೋಗುತ್ತೆ ದೇವಸ್ಥಾನ. ಅಷ್ಟು ಪ್ರಬಲವಾಗಿ ಈ ಮರಗಳ ಬೇರುಗಳು ದೇವಸ್ಥಾನವನ್ನೇ ಬೀಳಿಸೋಷ್ಟು ಮಟ್ಟಿಗೆ ಬೆಳೀತವೆ. ದೇವಸ್ಥಾನದ ಬಲಭಾಗವನ್ನು ನೋಡಿದ್ವಿ, ದೇವಸ್ಥಾನದ ಎಡಭಾಗ ಹೇಗಿದೆ ನೋಡೋಣ. ಇದು ಒಂದು ಗರ್ಭಗುಡಿಯ ಹೊರಭಾಗ, ಅಂದರೆ ದ್ವಿಕುಟ ಶೈಲಿಯ ದೇವಸ್ಥಾನ ಅಂತ ಹೇಳಿದ್ರಿಂದ ಈ ಕಡೆ ಒಂದು ಗರ್ಭಗುಡಿ ಇದೆ, ಆದರೆ ದೇವರಿಲ್ಲ. ನೋಡಿ ಅದು ಒಂದು ಗರ್ಭಗುಡಿ, ಅದರಲ್ಲಿ ಮಾತ್ರ ಶಿವಲಿಂಗ ಇದೆ. ಅದರ ಮೇಲ್ಗಡೆ ನಮಗೆ ಕದಮನಾಗರ ಶೈಲಿಯ ಒಂದು ಶಿಖರ ಅಸ್ಪಷ್ಟವಾಗಿ ಕಾಣುತ್ತೆ, ಆದರೆ ಮಿಕ್ಕಿದ ಭಾಗ ಎಲ್ಲ ಬಿದ್ದೋಗಿದೆ, ಮರ ಬೆಳ್ಕೊಂಬಿಟ್ಟಿದೆ. ಗೆಳೆಯರೇ, ನೋಡಿದ್ರಲ್ಲ ದೊಡ್ಡ ಕಣಗಾಲು ಗ್ರಾಮದ ಕಲ್ಲೇಶ್ವರ ಮಲ್ಲೇಶ್ವರ ದೇವಸ್ಥಾನದ ಅಲ್ಲಿಂದ ಸ್ವಲ್ಪ ದೂರದಲ್ಲಿರುವಂತಹ ಇನ್ನೊಂದು ಹೊಯ್ಸಳ ದೇವಸ್ಥಾನ, ಬಹುಶಃ ರಾಮೇಶ್ವರ ದೇವಸ್ಥಾನ ಇರಬಹುದು. ಇದು ಶಾಸನವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇವತ್ತಿನ ಸ್ಥಿತಿ ಈ ಥರ ಇದೆ ಈ ದೇವಸ್ಥಾನದ್ದು. ಇದನ್ನು ಸರ್ಕಾರಗಳೇ ಇದನ್ನು ಜೀರ್ಣೋದ್ಧಾರ ಮಾಡಬೇಕಾಗುತ್ತೆ. ಯಾಕಂದರೆ ಹಳ್ಳಿಗರು ಕೂಡ, ಈ ಗ್ರಾಮಸ್ಥರು ಕೂಡ ಅವ್ರ ಕೈಲಾದಷ್ಟು ದುಡ್ಡನ್ನು ಹಾಕ್ಕೊಂಡು ಧರ್ಮಸ್ಥಳ ಧರ್ಮೋತ್ಥಾನ ಟ್ರಸ್ಟು, ಪುರಾತತ್ವ ಇಲಾಖೆ ಇವುಗಳ ಸಹಕಾರದಿಂದ ಈ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ, ಹಾಗೆ ಎಲ್ಲರ ಜೊತೆ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.